ರಣಕಣ ಬಾಗಲಕೋಟೆಯ ರಣಕಣ ಹೇಗಿದೆ ಅಲ್ಲಿ ಈ ಕ್ಷಣದ ಅಪ್ಡೇಟ್ ಏನಿದೆ? ವೀಣಾ ಕಾಶ್ಯಪ್ನವರು ವರ್ಸಸ್ ಸಂಯುಕ್ತಾ ಪಾಟೀಲ್ ಆಗೋಗ್ಬಿಟ್ಟಿದೆ, ಅಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಯಾಕೆ ಹಾಗಾಯ್ತು ಅದರ ಒಳ ಹೂರ್ಣವನ್ನ ನಿಮ್ಮ ಮುಂದೆ ತೆರೆದಿರ್ತೀವಿ. ಬಾಗಲಕೋಟೆಯಲ್ಲಿ ವೀಣಾ ಜ್ವಾಲೆ ನಿಂತಿಲ್ಲ, ಇನ್ನೂ ಕೂಡ ಅಲ್ಲಿ ಬಂಡಾಯ ಶಮನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಅಷ್ಟು ಸುಲಭದಲ್ಲಿ ಅಲ್ಲಿ ಸಮಸ್ಯೆ ಪರಿಹಾರ ಆಗಿಲ್ಲ. ಬಂಡುಕೋರ ಆಗ್ತಾರ ವೀಣಾ ಕಾಶ್ಯಪ್ನವರು, ಅಂದ್ರೆ ನಿಂತೇ ನಿಲ್ತೀನಿ ಅಂತ ಅವರು ಹಠ ಹಿಡಿತಾರಾ ಅಥವಾ ಸಂಧಾನಕ್ಕೆ ಪರವಾಗಿಲ್ಲ ಅಂತ ಬರ್ತಾರ? ಪಕ್ಷೇತರ ಅಭ್ಯರ್ಥಿಯಾಗಿ ವೀಣಾ ಕಾಶ್ಯಪ್ನವರ ಕಣಕ್ಕಿಳಿತಾರಾ ಅನ್ನೋಂಥದ್ದು ಈ ಕ್ಷಣಕ್ಕೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಬಾಗಲಕೋಟೆಯಲ್ಲಿ ಈ ಕ್ಷಣದಲ್ಲೂ ಕೂಡ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ. ಎಸ್, ಇಡೀ ರಾಜಕಾರಣವನ್ನೇ ಹೊದ್ದು ಮಲಗಿರುವಂತಹ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ನಾನಾಗಲೇ ಹೇಳಿದಾಗೆ ರಾಜಕಾರಣವನ್ನೇ ಹೊದ್ದು ಮಲಗಿರುವಂಥ ಕ್ಷೇತ್ರ ಅದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ಈ ಬಾರಿ ಜಿದ್ದಾಜಿದ್ದಿನ ಅಖಾಡವಾಗಿ ಮಾರ್ಪಟ್ಟಿದೆ. ವೀಣಾ ಕಾಶ್ಯಪ್ಪನವರ್ ಬಂಡಾಯ ಎದ್ದು ಸಂಯುಕ್ತಾ ಪಾಟೀಲ್ ಅವರು ಕಾಂಗ್ರೆಸ್ನ ಟಿಕೆಟ್ ಅನ್ನ ಪಡೆದುಕೊಂಡು ಏನಾಗಬಹುದು ಅನ್ನೋದು ಲೆಕ್ಕಾಚಾರ. ಅದನ್ನ ನೋಡೋದಕ್ಕಿಂತ ಮುಂಚೆ ಸುಮಲತಾ ಮಾತಾಡ್ತಿದ್ದಾರೆ, ಬನ್ನಿ ಲೈವ್ ನೋಡೋಣ. ಎಸ್, ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬಕ್ಕೆ ಕೇವಲ 28 ದಿನಗಳು ಮಾತ್ರ ಬಾಕಿ ಇದೆ. 2 ಪಕ್ಷಗಳಿಂದ ಬಹುತೇಕ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡಲಾಗಿದೆ. ಅಭ್ಯರ್ಥಿಗಳು ಕೂಡ ಭರ್ಜರಿಯಾಗಿ ಮತ ಬೇಟೆ ಆರಂಭಿಸಿದ್ದಾರೆ. ಇನ್ನು ಕೆಲವರು ಉಮೇದುವಾರಿಕೆ ಸಲ್ಲಿಸುವ ಭರಾಟೆಯಲ್ಲಿದ್ದಾರೆ. ಆದರೆ ಟಿಕೆಟ್ ವಂಚಿತರ ಜ್ವಾಲೆ ಮಾತ್ರ ಇನ್ನೂ ಆರಿಲ್ಲ. ಕಳೆದ 5 ವರ್ಷದಿಂದ ಸಂಘಟನೆ ಮಾಡಿದಂಥವ್ರು ಇವತ್ತು ಗೊತ್ತಿಲ್ಲ ನಂಗೆ ಏನು ಅಂತೇಳಿ ಅನ್ಕೋಬೇಕು. ಯಾವ ಮಾನದಂಡದ ಮೇಲೆ ನಂಗೆ ಕೊಡ್ತಾ ಇಲ್ಲ, ಎಲ್ಲರಿಗೂ ಕೊಟ್ಟು ನನಗೆ ಯಾಕೆ ಕೈ ಬಿಟ್ಟಿದ್ದಾರೆ ಅಂತ ನಂಗೆ ಕೇಳೋದಕ್ಕೆ ಬಯಸ್ತೀನಿ. ಎಸ್, ನಾವೀಗ ಹೇಳೋದಕ್ಕೆ ಹೊರಟಿರುವ ಕ್ಷೇತ್ರವೇ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ಬಿಜೆಪಿ ಅಭ್ಯರ್ಥಿ ಗದ್ದಿಗೌಡರ್ ಭರ್ಜರಿಯಾಗಿ ಮತ ಬೇಟೆ ಆರಂಭಿಸಿದ್ದಾರೆ. ಆದ್ರೆ ಟಿಕೆಟ್ ವಂಚಿತ ವೀಣಾ ಕಾಶ್ಯಪ್ಪನವರ್ ನಿಗಿ ಕೆಂಡ ಕಾಡ್ತಿದ್ದಾರೆ. ಟಿಕೆಟ್ ಸಿಗದೆ ಇರೋದಕ್ಕೆ ಗಳಗಳನೆ ಕಣ್ಣೀರ್ ಹಾಕ್ತಾ ಇದ್ದಾರೆ ವೀಣಾ. ಟಿಕೆಟ್ ಪಡೆದ ಸಂಯುಕ್ತಾ ಮತ್ತು ವೀಣಾ ಮಧ್ಯೆ ಗಜಕೇಸರಿ ಯೋಗದ ಫೈಟ್ ಶುರುವಾಗಿದೆ. ಸಂಯುಕ್ತಾ ಪ್ರಮುಖ ನಾಯಕರ ಭೇಟಿ ಮಾಡಿ ಸಹಕಾರ ಕೋರ್ತಿದ್ದಾರೆ. ಜೊತೆಗೆ ನನ್ನದು ಗಜಕೇಸರಿ ಯೋಗ, ನಾನು ಹುಟ್ಟಿದಾಗ್ಲೇ ತಂದೆ ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ, ಈ ಬಾರಿ ನಾವೇ ಗುಲಾಲ ಹಾರಿಸ್ತೀವಿ ಅಂತಿದ್ದಾರೆ. ಇನ್ನು ವೀಣಾ ಕಾಶ್ಯಪ್ಪನವರ ಅಸಮಾಧಾನದ ಜ್ವಾಲೆ ಆರಿಲ್ಲ. ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ವೀಣಾ ಅಸಮಾಧಾನ ಹೊರಹಾಕಿದ್ದಾರೆ. ಸಿಎಂ ಸಿದ್ದು ಸಮಾಧಾನ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡ್ತೀವಿ ಅಂತ ಕಳಿಸಿದ್ದಾರೆ. ಆದ್ರೆ ಇದಕ್ಕೆ ಒಪ್ಪದ ವೀಣಾ ಸಭೆ ಮೇಲೆ ಸಭೆಯನ್ನ ಮಾಡ್ತಿದ್ದಾರೆ. ಏನೇ ಆಗ್ಲಿ, ವೀಣಾ ಕಾಶ್ಯಪ್ಪನವರು ಮಾತ್ರ ತಮ್ಮ ಹಠವನ್ನ ಬಿಡ್ತಾ ಇಲ್ಲ. ಸಂಯುಕ್ತ ಪರ ಪ್ರಚಾರ ಮಾಡ್ತಾರೋ ಇಲ್ಲ ರೆಬೆಲ್ ಆಗ್ತಾರೋ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಓಕೆ, ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಂಯುಕ್ತಾ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ ಸಂಯುಕ್ತ ಅವರೇ, ಮೊದಲನೇದಾಗಿ ಅಭಿನಂದನೆಗಳು ಟಿಕೆಟ್ ಸಿಕ್ಕಿದ್ದಕ್ಕೆ. ಎರಡನೇದಾಗಿ ವೀಣಾ ಅವರ ಬಂಡಾಯ ನಿಮಗೆ ದೊಡ್ಡ ಸವಾಲಾಗಿದೆ. ಓಕೆ, ಹಲೋ. ಏನ್ ಹೇಳಕ್ ಬಯಸ್ತೀರಿ? ಏನಿಲ್ಲ ಮ್ಯಾಮ್, ಪಕ್ಷ ನನ್ನ ಮೇಲೆ ಒಂದು ಜವಾಬ್ದಾರಿಯನ್ನ ಹಾಕಿದೆ. ಸೊ ನನ್ನ ಹೆಜ್ಜೆ ಮೇಲೆ ಇರುವಂತಹ ಜವಾಬ್ದಾರಿಯನ್ನ ನಾನು ಮತ್ತೆ ಪಕ್ಷದ ಎಲ್ಲಾ ಕಾರ್ಯಕರ್ತರು ಒಗ್ಗಟ್ಟಿನಿಂದ ನಾವು ಈ ಎಲೆಕ್ಷನ್ ಅನ್ನ ಮಾಡ್ತೀವಿ. ನಮ್ಮ ನಾಯಕರ ಎಲ್ಲ ನೇತೃತ್ವದಲ್ಲಿ ಈ ಎಲೆಕ್ಷನ್ ನಾವು ಬಾಗಲಕೋಟೆಯಲ್ಲಿ ಬಹಳ ಸುಸಜ್ಜಿತವಾಗಿ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಜಯವನ್ನ ತಂದ್ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾ ಕೇಳ್ತಾ ಇರೋದು, ವೀಣಾ ಕಾಶ್ಯಪ್ಪನವರ ಬಂಡಾಯ ನಿಮ್ಗೆ ಎಲ್ಲೋ ಒಂದ್ ಕಡೆ ಒಳೆ ಇಟ್ಟು ಕೊಡತ್ತೆ, ಸೋಲಿಗೆ ಕಾರಣ ಆಗತ್ತೆ, ಹೌದಾ ಅಂತ? ಇಲ್ಲ ಮ್ಯಾಮ್, ಅವ್ರು ನಮ್ ಜೊತೆ ಇರ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಹೇಗೆ ಮನವೊಲಿಸ್ತೀರಿ? ಸಾರಿ, ಹೇಗೆ ಮನವೊಲಿಸ್ತೀರಿ? ಇಲ್ಲಿರುವಂತಹ ಎಲ್ಲಾ ನಮ್ಮ ನಾಯಕರು ಹಾಗೆ ಇಲ್ಲಿರುವಂತಹ ಎಲ್ಲ ನಮ್ಮ ಹಿರಿಯ ನಾಯಕರು, ಇಲ್ಲಿರುವಂತಹ ಮೇಲಿರುವಂತಹ ನಾಯಕರು, ನಾವೆಲ್ಲರೂ ಅವ್ರ ಜೊತೆ ಮಾತಾಡ್ತೀವಿ. ಅವ್ರು 50 ವರ್ಷಗಳಿಂದ ಅವ್ರಿಗೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಇತಿಹಾಸ ಇದೆ. ಅವ್ರು ನಮ್ಮವ್ರು ಇದಾರೆ, ಯಾವತ್ತಿದ್ರು ಉಳಿತಾರೆ ಅಂತ. ನೀವು ಮಾತಾಡಿದ್ರಾ? ನೀವು ಅವ್ರ ಹತ್ರ ಮಾತಾಡಿದ್ರಾ ಟಿಕೆಟ್ ಸಿಕ್ಕ ಮೇಲೆ? ಇನ್ನೂ ಇಲ್ಲ ಮ್ಯಾಮ್, ಆದ್ರೆ ನಾನು ಎಲ್ಲ ಪಕ್ಷದ ವರಿಷ್ಠರ ಜೊತೆ ಇವಾಗ ಮಾತಾಡ್ತಾ ಇದ್ದಾರೆ. ಅವ್ರ ಆದ್ಮೇಲೆ ನಾನು ಮಾತಾಡ್ತೀನಿ ಮ್ಯಾಮ್. ಹೇಗಿದೆ ನಿಮಗೂ ಅವ್ರಿಗೂ ಸ್ನೇಹ ಇದೆಯಾ? ಹೇಗಿದೆ?
ಮೊದಲಿಂದ ನಂದು ಒಳ್ಳೆಯ ಸ್ನೇಹ ಮ್ಯಾಮ್. ನಾವು ಒಳ್ಳೆಯವರಾಗೆ ಮೊದಲಿಂದಾನೇ ಮಾತಾಡ್ಕೊಂಡು ಬಂದಿದ್ದೀವಿ ಮ್ಯಾಮ್. ಸಂಯುಕ್ತ ಅವರೇ, ಅಲ್ಲಿ ನಿಮ್ಗೆ ನಿಮ್ಮ ಮೇಲೆ ಆರೋಪ ಈಗ ಇರ್ತಕ್ಕಂಥದ್ದು, ಒಂದು ನೀವು ಹೊರಗಡೆ ಜಿಲ್ಲೆಯವರು ಅಂತ, ಎರಡನೇದು ನೀವು ತಂದೆಯವರ ರಾಜಕೀಯ ಬಲದ ಮೇಲೆ ಇಲ್ಲಿ ಟಿಕೆಟ್ ತಗೊಂಡಿದ್ದೀರಿ, ಸ್ವಂತ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಅಲ್ಲ ಅಂತ, ಏನ್ ಹೇಳ್ತೀರಿ? ನಾನು ರಾಜಕೀಯಕ್ಕೆ ಬಂದು ಅಧಿಕೃತವಾಗಿ ಸುಮಾರು 8 ವರ್ಷ ಆಯಿತು. ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ದೀನಿ, ಮಹಿಳಾ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ದೀನಿ, NSUI ಅಲ್ಲೂ ಕೂಡ ಸ್ವಲ್ಪ ಕೆಲಸ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ತಂದೆಯವರು ಎಲೆಕ್ಷನ್ ಅಲ್ಲಿ ಭಾಗವಹಿಸಿದ್ದೀನಿ. ಇದು ಬರೀ ನನಗೆ ಎಲೆಕ್ಷನ್ ಅಲ್ಲಿ ಇರುವಂತಹ ಎಕ್ಸ್ಪೀರಿಯನ್ಸ್. ನಾನು 2 ಬಾರಿ DCC ಬ್ಯಾಂಕಿನ ಡೈರೆಕ್ಟರ್ ಆಗಿದ್ದೀನಿ. ನಾನು DCC ಬ್ಯಾಂಕ್, ಬಿಜಾಪುರ್ DCC ಬ್ಯಾಂಕ್ ಅಲ್ಲಿ 100 ವರ್ಷದ ಇತಿಹಾಸದಲ್ಲಿ ಮೊದಲನೇ ಎಲೆಕ್ಟೆಡ್ ವುಮೆನ್ ಡೈರೆಕ್ಟರ್ ಆಗಿದ್ದೀನಿ. ನಾನು ನಮ್ಮ ಯುನೈಟೆಡ್ ನೇಷನ್ಸ್ ಮೂಟ್ ಕೋರ್ಟ್ ಕಾಂಪಿಟೇಷನ್ ಅಲ್ಲಿ ಭಾರತ ದೇಶವನ್ನ, ಏಷ್ಯಾ ಖಂಡವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ನನ್ನದೇ ಆದಂತಹ ವ್ಯಕ್ತಿತ್ವ ನನಗಿದೆ. ಐ ಆಮ್ ಕಾನ್ಫಿಡೆಂಟ್. ನಮ್ಮ ತಂದೆಯವರ ಮಗ ಆಗಿದ್ದೀನಿ ಅಂತ ನನಗೆ ಬಹಳ ಹೆಮ್ಮೆ ಇದೆ. ಆದ್ರೆ ನನ್ನದೇ ಆದಂತಹ ಒಂದು ವರ್ಚಸ್ಸಿದೆ, ಚಿಕ್ಕದಾಗಿರ್ಬಹುದು ಆದ್ರೆ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ರೈಟ್, ಥ್ಯಾಂಕ್ ಯು. ಎನಿವೇ, ಎಲೆಕ್ಷನ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ, ಮತದಾರ ಪ್ರಭು ಏನ್ ಹೇಳ್ತಾನೆ ಅನ್ನೋದನ್ನ ಕಾದ್ ನೋಡೋಣ. ಥ್ಯಾಂಕ್ ಯು ಸಂಯುಕ್ತ ಪಾಟೀಲ್ ಅವರೇ, ರಿಪಬ್ಲಿಕ್ನೊಂದಿಗೆ ಮಾತನಾಡಿದ್ದಕ್ಕೆ. ಸಂಯುಕ್ತ ಪಾಟೀಲ್ ವಾಸ್ ಕಾನ್ಫಿಡೆಂಟ್, ನಾನು ಗೆಲ್ತೀನಿ. ಇನ್ನೂ ಅವ್ರಿಗೆ ಏನು ಆತ್ಮವಿಶ್ವಾಸ ಇತ್ತು ಅಂದ್ರೆ, ವೀಣಾ ಕಾಶಪ್ಪನವರು ನಮ್ಮ ಫ್ರೆಂಡೇನೆ, ನಾವು ಅವರನ್ನ ಮನವೊಲಿಸ್ತೀವಿ, ಪಕ್ಷದ ಹಿರಿಯರೆಲ್ಲ ಬಂದು ಅವರನ್ನ ಮನವೊಲಿಸ್ತಾರೆ ಅಂತ ಸಂಯುಕ್ತ ಹೇಳ್ತಾ ಇದ್ದಾರೆ. ಸಂಯುಕ್ತ ಪಾಟೀಲ್ ಅವರು ನಮ್ಮ ಜೊತೆ ಮಾತಾಡಿದ್ರು. ಬಾಗಲಕೋಟೆಯ ಕಾಂಗ್ರೆಸ್ನ ಅಭ್ಯರ್ಥಿ ಈಗ ವೀಣಾ ಕಾಶಪ್ಪನವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ಸಂಯುಕ್ತ ಪಾಟೀಲ್ ಅವರು ನಮ್ಮ ಜೊತೆಲಿ ಮಾತಾಡ್ತಾ ಹೇಳ್ತಾ ಇದ್ರು ಮೇಡಮ್, ನಮ್ಮ ಹಿರಿಯರು ಪಕ್ಷದ ಮುಖಂಡರು ತಮ್ಮ ಮನವೊಲಿಸ್ತಾರೆ ಅಂತೇಳಿ ಹೇಳ್ತಾ ಇದ್ರು. ತಾವು ಒಪ್ಕೋತೀರಾ ಅಥವಾ ಬಂಡಾಯ ಸ್ಪರ್ಧೆ ಮಾಡ್ತೀರಾ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ? ನೋಡಿ, ನನಗೆ ಅನ್ಯಾಯ ಆಗಿದೆ ವಿಷಯದಲ್ಲಿ. ಓಕೆ, ಜಿಲ್ಲೆಯಲ್ಲಿ ನಾವು ಸಮರ್ಥರಿದ್ದಾಗೂ ಕೂಡ, ಅದೇ ಸಮುದಾಯದವರು ಇದ್ದಾಗೂ ಕೂಡ ಪರ ಜಿಲ್ಲೆಗೆ ಕೊಟ್ಟಂತದ್ದು ನಮಗೆ ಅಸಮಾಧಾನ ತಂದಿದೆ. ಇವತ್ತು ಏನ್ ಮಾನದಂಡದ ಮೇಲೆ ನಮ್ಮ ಟಿಕೆಟ್ ಅನ್ನ ನಿರಾಕರಿಸಿದ್ರಿ ಅಂತೇಳಿ ನಾವು ಕೇಳಿದ್ವಿ. ಇದು ವಿಶೇಷವಾಗಿ ಏನ್ ನಮಗೆ ಅವ್ರ ಏನ್ ಸಂಬಂಧ ಇದೆ ಅಂತ ಹೇಳಿದ್ರೆ ಗೊತ್ತಿಲ್ಲ. ಒಂದು ಅಭ್ಯರ್ಥಿಯಾಗಿ ಕಳೆದ ಒಂದು 8 ದಿನಗಳು ಆಯ್ತು ಅಂತ ಕಾಣಿಸುತ್ತೆ ಮೋಸ್ಟ್ಲಿ. ಅವನಲ್ಲೂ ಕೂಡ ಸಂಪರ್ಕ ಮಾಡುವಂತ ಒಂದು ಸೌಜನ್ಯತೆ ಇಲ್ಲ. ಇಂತ ಒಂದು ಅಭ್ಯರ್ಥಿಗೆ ಇವತ್ತು ನಮ್ಮ ಜಿಲ್ಲೆಯಲ್ಲೇ ನಮ್ದು ಒಂದೇ ಇದು, ನಮ್ಮ ಜಿಲ್ಲೆಯ ಸ್ವಾಭಿಮಾನ, ನಮ್ಮ ಜಿಲ್ಲೆಯ ಸ್ವಾಭಿಮಾನದ ಪ್ರಶ್ನೆ. ನಮ್ಮ ಜಿಲ್ಲೆಯವ್ರಿಗೆ ಯಾರಿಗಾದ್ರೂ ಮಾಡ್ತೀರಾ? ಇದನ್ನ ನಾನು 3-4 ದಿನ ಆದ್ಮೇಲೆ ನನ್ನ ಜಿಲ್ಲೆಗೆ ಹೋಗಿ ನಮ್ಮ ಜಿಲ್ಲೆಯ ಜನರ ಜೊತೆಗೆ ನಾನು ಸಂಪರ್ಕ ಮಾಡಿದ್ಮೇಲೆ ಅವರ ಒಂದು ಸಭೆ ಕರೆದು ಮಾತಾಡಿದಾಗ ನನಗೆ ಇದ್ರ ಬಗ್ಗೆ ಉತ್ತರ ಕೊಡೋದಕ್ಕೆ ಸಾಧ್ಯ. ಈ ಒಂದು ಕ್ಷಣದಲ್ಲಿ ನನ್ನ ಆರೋಗ್ಯದ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ನಾನು ಸ್ವಲ್ಪ ರೆಸ್ಟ್ ತಗೋಬೇಕಾಗಿದ್ದ ನಂತರ ನಾನು ತಟಸ್ಥ ಉಳಿಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ ಈ ಕ್ಷಣದಲ್ಲಿ. ಥ್ಯಾಂಕ್ ಯು ವೀಣಾ ಕಾಶಪ್ಪನವರ ರಿಪಬ್ಲಿಕ್ ಟಿವಿ ಹೊತ್ತಿಗೆ ಮಾತನಾಡಿದ್ದಕ್ಕೆ. ಸಿದ್ದು ದುತ್ತರಗಾವಿ ನಮ್ಮ ಪ್ರತಿನಿಧಿ ಅಲ್ಲಿ ಜನಗಳನ್ನ ನಿಲ್ಸ್ಕೊಂಡಿದ್ದಾರೆ. ಜನ ಏನ್ ಹೇಳ್ತಾರೆ ಅನ್ನೋದು ಮುಖ್ಯ. ನಾವು ಬರೀ ಇವ್ರನ್ನೇ ಕೇಳ್ತಾ ಇದೀವಿ. ಓವರ್ ಟು ಯು ಸಿದ್ದು ದುತ್ತರಗಾವಿ, ಜನ ಏನ್ ಹೇಳ್ತಾರೆ? ಕ್ವಿಕ್ ಆಗಿ ಮಾತಾಡ್ಸ್ಕೊಂಡ್ ಬನ್ನಿ ಇವರಿಬ್ಬರ ಗಲಾಟೆ ಬಗ್ಗೆ ಮತ್ತೆ ಬಾಗಲಕೋಟೆ ಸಮಸ್ಯೆ ಬಗ್ಗೆ. ಬಾಗಲಕೋಟೆ ರಣಕಣ ಹೇಗಿದೆ ಅನ್ನೋದನ್ನ ನೇರವಾಗಿ ನಾವೀಗ ಜನರ ಹತ್ರ ಹೋಗಿ ಕೇಳೋಣ. ಸರ್, ಇಲ್ಲಿ ಬಾಗಲಕೋಟೆಯಲ್ಲಿ ಯಾವ ರೀತಿ ಇವತ್ತಿನ ದಿವಸ ಏನಿದೆ ರಣಕಣ? ಸಂಯುಕ್ತ ಪಾಟೀಲ್ ಗೆಲ್ಲುತ್ತೆ. ಸಂಯುಕ್ತ ಪಾಟೀಲ್ ಕಾಂಗ್ರೆಸ್ ತವ ಸರ್. ಸಂಯುಕ್ತ ಪಾಟೀಲ್ ಯಾಕೆ ಗೆಲ್ಬೇಕು? ಕಾಂಗ್ರೆಸ್ ಈಗ ಬಡವ್ರ ಪರವಾಗೈತಿ, ಜನರ ಪರವಾಗೈತಿ. BJP ಅದೇನಿಲ್ಲ, ರಾಮನ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಿದೆ, ಹಿಂದುತ್ವ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಿದೆ. ಬಟ್ ಬಡವರಿಗೆ ರೀಚ್ ಆಗುವಂಥ ಯಾವುದೇ ರೀತಿ ಯೋಜನೆಗಳಿಲ್ಲ. ಕಾಂಗ್ರೆಸ್ BJP ಬರೋಕ್ಕಿಂತ ಮೊದಲು ರೋಡ್ ಇತ್ತು. ಈ ರೋಡ್ಗಳು ಮಾಡಿ ಇದಕ್ಕೆ ಡಾಂಬರೀಕರಣ ಮಾಡಿ ಮ್ಯಾಪ್ ಪೇಂಟ್ ಮಾಡಿದ್ರೆ ಏನು ಮೋದಿ ಏನು ಮಾಡಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಒಬ್ರು ಹಿರಿಯರಿದ್ದಾರೆ. ಸರ್, ನಿಮಗೆ ಯಾರು ಇದನ್ನ ಮಾಡ್ಬೇಕಂತ? ನಂಬರ್ 1 ಮೋದಿ. ಮೋದಿದ್ದು ಮತ್ತೇನಿಲ್ಲ. ಮೋದಿಯವರು ಯಾಕೆ ಇದ್ರೆ ಮಾತ್ರ ದೇಶ ಸುಧಾರಣೆ ಆಗ್ತದೆ, ಇಲ್ಲಕ್ಕಂದ್ರೆ ಆಗುದಿಲ್ಲ. ದೇಶ ಮಾರ್ಕೊಂಡ್ಬಿಡ್ತಾರೆ ಇವರು. ಗೊತ್ತಿಲ್ಲ, ಕಾಂಗ್ರೆಸ್ನವರು ಸಾಕಷ್ಟು ಗ್ಯಾರಂಟಿಗಳನ್ನ ನೋ ಗ್ಯಾರಂಟಿ ಅಂದ್ರೆ ನಾಳೆ ದಿವಾಳಿ ತಗೋತೈತಿ. ದಿವಾಳಿ ತಗೋತೀನಿ ತಿಳ್ಕೊಂಡ್ಬಿಡ್ರಿ ನೀವು. ಯಾವಾಗಲೂ ಸತ್ಯ ನೀತಿ ಧರ್ಮ ನಡೀತೈತಿ. ಮೋದಿಯವರು ಸತ್ಯ ನೀತಿ ಧರ್ಮ ನಡೀತಾರ. ಇದು ಎಲ್ಲ ಫ್ರೀ ಕೊಟ್ಟು ಏನು ಜಗತ್ತು ಹಾಳಾಗ್ತದ. ಇವ್ರೆ, ನೀವೇನು ಹೇಳ್ತೀರಿ ಇದಕ್ಕೆ? ಸರ, ಭಾರತ ಇನ್ನೊಂದು ಸಲ ವಿಜೃಂಭಿಸಬೇಕಾದ್ರೆ ಮತ್ತೊಮ್ಮೆ ಮೋದಿಯವರೇ ಬರ್ಬೇಕು ಸರ್. ಮತ್ತೊಮ್ಮೆ ಮೋದಿಯವರು ಬರಬೇಕು. ಸನಾತನ ಹಿಂದೂ ಧರ್ಮ ಉಳಿಬೇಕಾದ್ರೆ ಮೋದಿಯವರು ಇನ್ನೊಂದ್ಸಲ ಬರ್ಲೇಬೇಕು ಸರ್. ಸಿದ್ದು ದುತ್ತರಗಾವಿ ಅಲ್ಲಿ ವೀಣಾ ಕಾಶಪ್ಪನವರ ಮತ್ತೆ ಸಂಯುಕ್ತ ಪಾಟೀಲ್ ಬಗ್ಗೆನೂ ಕೇಳಿ. ರಾಮ ಮಂದಿರ ಮಾಡ್ತಾರೆ ಅಂತ ಹೇಳಿ ಒಬ್ಬರ ಕರ್ನಾಟಕ ಸರ್ಕಾರದ ಸಚಿವರು ಹಿಂದೂಗಳನ್ನ ಎತ್ತಿಳಿದು ಮಾತಾಡಿದ್ ನೋಡಿ ನೀವು. ಎಲ್ಲ ಅಲ್ಪಸಂಖ್ಯಾತ ನಮ್ಮ ಬ್ರದರ್ ಅಂತ ಹೇಳ್ತಾರೆ. ನಮ್ಮ ಈಗ ಸಂಯುಕ್ತ ಪಾಟೀಲ್ ಅವರು ಕೂಡ ಒಳ್ಳೆ ಅಭ್ಯರ್ಥಿ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಅವ್ರು ಯಾಕೆ ನಿಲ್ಬಾರ್ದು ಅಂತ?
ನಾವು ನಿಲ್ಲಬಾರ್ದಂತ ಎಂದೂ ಇಲ್ಲ. ನಾವು ನೋಡ್ರಿ ರಾಜಕೀಯ ಪಕ್ಷವಾಗಿ ಎದ್ರೊಳಗೆ ನಮಗೆ ಬೇಕಾಗಿದ್ದು ಮೋದಿಯವರು ಅಷ್ಟೇ. ಸಂಯುಕ್ತ ಪಾಟೀಲ್ ಮತ್ತು ವೀಣಾ ಕಾಶ್ಯಪ್ನವರು ಇವ್ರ ಮಧ್ಯೆ ಯಾರು ಅವ್ರ ಆಂತರಿಕ ವಿಚಾರ, ಅವ್ರ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ, ಅದನ್ನ ಮಾತಾಡೋದಕ್ಕೆ ನಮಗೂ ಹಕ್ಕಿಲ್ಲ. ನಮ್ದೇನಿದ್ರೆ ಗದ್ದೆಗೌಡರು ನಾವು ಓಟ್ ಅಲ್ಲ, ಮೋದಿ ಅಂದ್ರೆ ಗದ್ದೆಗೌಡರು ಅಂದ್ರೆ ಮೋದಿ. ನೀವು ಏನು ಹೇಳ್ತೀರಿ ಇವ್ರೆ ಸಂಯುಕ್ತ ಪಾಟೀಲ್ ಅವ್ರ ಬಗ್ಗೆ ಏನು ಹೇಳ್ತೀರಿ? ಅದು ಅವರ ಪಕ್ಷದ ಒಂದು ಆಂತರಿಕ ವಿಚಾರ, ಅವ್ರಿಗೆ ಸಂಬಂಧಪಟ್ಟಿದ್ದು. ನಾವೇನೇ ಇದ್ರು ದೇಶ ಮತ್ತು ಒಂದು ನಮ್ಮ ರಾಜ್ಯದ ಪ್ರಗತಿಗಾಗಿ ನಾವು ಏನೈತಿ ಮತ್ತೊಂದು ಸಾರಿ ಮೋದಿ ಅವರನ್ನ ಒಂದು ಪ್ರಧಾನಮಂತ್ರಿ. ಆಲ್ ರೈಟ್, ಬಾಗಲಕೋಟೆಯಲ್ಲಿ ಜನ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡಿದ್ವಿ. ಜನ ಅಭಿವೃದ್ಧಿ ಬಯಸ್ತಾ ಇದಾರೆ ಅಷ್ಟೇ, ಕೆಲಸ ಬಯಸ್ತಾ ಇದಾರೆ ಅಷ್ಟೇ. ಅವರು ಇವರು ಅಂತ ನೋಡ್ತಾ ಇಲ್ಲ. ಮೋದಿ ಅಲೆನೂ ಕೂಡ ಪ್ರಖರವಾಗಿ ಕಾಣ್ತಾ ಇದೆ. ಇದಾಗಿತ್ತು ಇವತ್ತಿನ ಲೋಕಸಭಾ ರಣಕಣ 28.